ಬಾಲಾಜಿ ವೇಪರ್ಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಸಣ್ಣ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಇದರ ಟೇಸ್ಟ್ ಇಷ್ಟ ಆಗುತ್ತೆ. ಈ ಬಾಲಾಜಿ ವೇಪರ್ಸ್ ನ ಖಾದ್ಯಗಳು ಅಷ್ಟೊಂದು ಫೇಮಸ್ ಆಗೋಕೆ ಕಾರಣ ಏನು ಗೊತ್ತಾ? ಈ ಬಾಲಾಜಿ ವೇಪರ್ಸ್ ನ ಕಂಡು ಹಿಡಿದಿದ್ದು ಒಬ್ಬ ಬಡ ರೈತನ ಮಗ ಅನ್ನೋದು ನಿಮ್ಗೆ ಗೊತ್ತಾ? ಒಬ್ಬ ರೈತನ ಮಗ ಇಷ್ಟು ದೊಡ್ಡ ಕಂಪನಿ ಕಟ್ಟಿದ್ದು ನಿಜಕ್ಕೂ ನಮ್ಮೆಲ್ಲರನ್ನ ಇನ್ಸ್ಪೈರ್ ಮಾಡುತ್ತೆ. ಲೇಸ್ ನಂತಹ ದೊಡ್ಡ ಕಂಪನಿಗಳಿಗೆ ಟಕ್ಕರ್ ಕೊಡೋ ಮಟ್ಟಿಗೆ ಬಾಲಾಜಿ ವೇಪರ್ಸ್ ಈಗ ಬೆಳೆದು ನಿಂತಿದೆ. ಇದರ ಹಿಂದಿನ ಯಶಸ್ಸಿಗೆ ಕಾರಣ ಏನು? ಅಂದು ಥಿಯೇಟರ್ನಲ್ಲಿ ಸೀಟ್ ಕ್ಲೀನ್ ಮಾಡಿದವ, ಬೀದಿ ಬೀದಿಗಳಲ್ಲಿ ಹೊಸ ಮೂವಿಗಳ ಪೋಸ್ಟರ್ ಅಂಟಿಸಿದವ ಹಾಗೂ ಕ್ಯಾಂಟೀನ್ಗಳಲ್ಲಿ ಸ್ಯಾಂಡ್ವಿಚ್ ಮಾರಿದವ ಇವತ್ತು ಇಷ್ಟು ದೊಡ್ಡ ಯಶಸ್ವಿಯಾಗಿದ್ದು ಹೇಗೆ? ಈ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ತಿಳಿಯೋಣ ಬನ್ನಿ. ಅದು 1972ರ ಸಮಯ. ಗುಜರಾತ್ನ ಜಾಮ್ನಗರ್ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಪೋಪಟ್ಬಾಯ್ ವಿರಾಣಿ ಎಂಬ ಬಡ ರೈತ ಇದ್ದ. ಅವರದ್ದೇ ಆದ ಸ್ವಲ್ಪ ಜಮೀನಿನಲ್ಲಿ ಕೃಷಿ ಮಾಡುತ್ತಾ ಅದರಿಂದ ಬಂದ ಫಸಲನ್ನು ಮಾರಿ ಜೀವನ ನಡೆಸ್ತಿದ್ರು. ಆದರೆ ಇದ್ದಕ್ಕಿದ್ದಂತೆ ಒಂದೆರಡು ವರ್ಷ ಬರಗಾಲ ಬಿದ್ದು ಯಾವುದೇ ಬೆಳೆಯನ್ನು ಬೆಳೆಯೋಕೆ ಆಗೋದಿಲ್ಲ. ಇದರಿಂದ ಜಮೀನನ್ನ ಮಾರೋಕೆ ನಿರ್ಧರಿಸ್ತಾರೆ. ಆ ಜಮೀನನ್ನ ಮಾರಿ ಬಂದ 20,000 ಹಣವನ್ನು ಅವರ 3 ಜನ ಮಕ್ಕಳ ಚಂದುಬಾಯಿ ವಿರಾಣಿ, ಮೇಘ್ಜಿಬಾಯಿ ವಿರಾಣಿ ಮತ್ತು ಬೀಕುಬಾಯಿ ವಿರಾಣಿಗೆ ಕೊಡ್ತಾರೆ. ಈ ಊರಿನಲ್ಲಿ ನಾವು ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಆಗೋದಿಲ್ಲ, ನೀವು ಪಟ್ಟಣಕ್ಕೆ ಹೋಗಿ ಈ ಹಣದಿಂದ ಏನಾದರೂ ವ್ಯಾಪಾರ ಶುರು ಮಾಡಿ ಅಂತ ಹೇಳ್ತಾರೆ. ಇದರಿಂದ ಚಂದುಬಾಯಿ ಹಾಗೂ ಸಹೋದರರು ರಾಜ್ಕೋಟ್ಗೆ ಹೋಗಬೇಕು ಅಂತ ನಿರ್ಧರಿಸ್ತಾರೆ. 15 ವರ್ಷದವರಾಗಿದ್ದ ಚಂದುಬಾಯಿ ತಮ್ಮ 2 ಸಹೋದರರೊಂದಿಗೆ ರಾಜ್ಕೋಟ್ಗೆ ಬಂದು ತಮ್ಮ ಮೂಲ ರೈತಾಪಿ ಕೆಲಸವೇ ಆಗಿದ್ದರಿಂದ ಒಂದು ಕೃಷಿ ಸಲಕರಣೆಗಳ ಅಂಗಡಿ ತೆರೀತಾರೆ. ಆದರೆ ಒಬ್ಬ ಡೀಲರ್ನ ಮೋಸದಾಟಕ್ಕೆ ತಮ್ಮ ಹಣವನ್ನೆಲ್ಲ ಕಳೆದುಕೊಂಡು ಅಂಗಡಿಯನ್ನ ಮುಚ್ಚಬೇಕಾಗಿ ಬರುತ್ತೆ. ಆದರೆ ಈ ರೀತಿಯಾಗಿ ಹಣ ಕಳೆದುಕೊಂಡು ತಂದೆಗೆ ಹೇಗೆ ಮುಖ ತೋರಿಸುವುದು ಅಂತ ಯೋಚನೆ ಮಾಡಿ ತಾವು ಅಲ್ಲೇ ಏನಾದರೂ ಕೆಲಸ ಹುಡುಕಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ. ಇವರಿಗೆ 50 ರೂಪಾಯಿ ಮನೆ ಬಾಡಿಗೆ ಕಟ್ಟೋಕೆ ಆಗದ ಕಾರಣ ಮನೆಯ ಮಾಲೀಕ ಇವರನ್ನ ಮನೆಯಿಂದ ಹೊರಗೆ ಹಾಕಿ ಬಿಡ್ತಾರೆ. ಈಗ ಇಲ್ಲಿಯೇ ಏನಾದರೂ ಕೆಲಸ ಹುಡುಕಿ ಜೀವನ ಕಟ್ಕೊಳ್ಬೇಕೆಂದು ಹೊರಟ ಚಂದುಬಾಯಿ ಅವರಿಗೆ ಸ್ವಲ್ಪ ಸಮಯದ ನಂತರ ಆಸ್ಟ್ರೋನ್ ಹೆಸರಿನ ಒಂದು ಸಿನಿಮಾ ಹಾಲ್ ನಲ್ಲಿ ಕೆಲಸ ಸಿಗುತ್ತೆ. ತಿಂಗಳಿಗೆ 90 ರೂಪಾಯಿ ಸಂಬಳವಾಗಿರುತ್ತೆ. ಸಿನಿಮಾ ಹಾಲ್ ನಲ್ಲಿ ಕೆಲಸ ಮಾಡುವುದರೊಂದಿಗೆ ಹೊಸದಾಗಿ ಬಂದ ಸಿನಿಮಾಗಳ ಪೋಸ್ಟರ್ ಗಳನ್ನು ಅಂಟಿಸುವುದರ ಜೊತೆಗೆ ಕ್ಯಾಂಟೀನ್ ನಲ್ಲಿ ಕೂಡ ಕೆಲಸ ಮಾಡೋಕೆ ಆರಂಭಿಸ್ತಾರೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ. ಹೀಗೆ ನೋಡ್ತಿದ್ದಂತೆ ಚಂದುಬಾಯಿ ಕ್ಯಾಂಟೀನ್ ನಲ್ಲಿ ಮಸಾಲಾ ಸ್ಯಾಂಡ್ವಿಚ್ ಮಾಡುವುದನ್ನ ಪ್ರಾರಂಭಿಸ್ತಾರೆ. ತಮ್ಮ ಅದ್ಭುತ ಕೈಚಳಕದಿಂದ ಇದು ಸಿನಿಮಾ ನೋಡಲು ಬಂದ ಜನರಿಗೆ ಹೆಚ್ಚಾಗಿ ಇಷ್ಟವಾಗತೊಡಗಿತು. ಇದರಿಂದ ಚಂದುಬಾಯಿಗೆ ಸ್ವಲ್ಪ ಲಾಭ ಕೂಡ ಆಗುತ್ತೆ. ಹಾಗೆ 1982ರಲ್ಲಿ ತಮ್ಮ ಇಡೀ ಕುಟುಂಬ ಕೂಡ ರಾಜ್ಕೋಟ್ಗೆ ಬಂದು ನೆಲೆಸುತ್ತೆ. ಅಷ್ಟರಲ್ಲಿ ಸುತ್ತಮುತ್ತಲಿನ ಏರಿಯಾಗಳಲ್ಲೆಲ್ಲ ಈ ಮಸಾಲಾ ಸ್ಯಾಂಡ್ವಿಚ್ ಫೇಮಸ್ ಆಗಿರುತ್ತೆ. ಹಾಗಾಗಿ ಎಲ್ಲ ಕುಟುಂಬದವರು ಸೇರಿ ಇನ್ನಷ್ಟು ಹೆಚ್ಚಿನ ಸ್ಯಾಂಡ್ವಿಚ್ ಗಳನ್ನು ತಯಾರಿಸೋಕೆ ಆರಂಭ ಮಾಡ್ತಾರೆ. ಆದರೆ ಅವುಗಳು ಕೆಲವೊಂದು ದಿನ ಮಾರಾಟವಾಗದೇ ಇದ್ದಾಗ ಉಳಿದ ಸ್ಯಾಂಡ್ವಿಚ್ ಗಳನ್ನು ಮಾರನೇ ದಿನ ಮಾರಾಟ ಮಾಡೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವುಗಳು ಫಂಗಸ್ ಬಂದು ಹಾಳಾಗ್ತಿದ್ವು. ಇದರಿಂದ ನಷ್ಟ ಅನುಭವಿಸಿದ ಚಂದುಬಾಯಿ ಯಾವ ರೀತಿಯ ಖಾದ್ಯ ಹಾಳಾಗೋದಿಲ್ಲ ಮತ್ತೆ ಅದು ಹೆಚ್ಚಿನ ದಿನಗಳವರೆಗೂ ಬಾಳಿಕೆ ಬರುತ್ತದೆ ಎಂದು ಯೋಚಿಸಿ ಪೊಟ್ಯಾಟೊ ಚಿಪ್ಸ್ ಗಳಿಗೆ ಬೇಡಿಕೆ ಇರುವುದನ್ನು ಕಂಡುಕೊಳ್ತಾರೆ ಹಾಗೂ ಅವುಗಳು ಹೆಚ್ಚಿನ ದಿನಗಳ ಕಾಲ ಕೆಡೋದಿಲ್ಲ ಅಂತ ತಿಳಿದುಕೊಳ್ತಾರೆ. ಹಾಗಾಗಿ ತಮ್ಮ ಕ್ಯಾಂಟೀನ್ಗೆ ಚಿಪ್ಸ್ ಗಳನ್ನು ತರಿಸ್ಕೊಳ್ಳೋಕೆ ಡೀಲ್ ಮಾಡ್ಕೊಳ್ತಾರೆ. ಆದರೆ ಅವರಿಗೆ ಕೆಲವು ಸಂಕಷ್ಟಗಳು ಎದುರಾಗಿ ಬರ್ತವೆ. ಚಿಪ್ಸ್ಗಳು ಸರಿಯಾದ ಸಮಯಕ್ಕೆ ಸಿಗದೇ ಇರೋದು, ಹಾಗೆ ಡ್ಯಾಮೇಜ್ ಆದ ಚಿಪ್ಸ್ಗಳು ಬರುತ್ತಿರೋದು. ಇದರಿಂದ ಗ್ರಾಹಕರಿಗೆ ಸರಿಯಾಗಿ ಚಿಪ್ಸ್ ಗಳನ್ನು ಒದಗಿಸೋಕೆ ಆಗೋದಿಲ್ಲ. ಇದರಿಂದ ಚಂದುಬಾಯಿ ಒಂದು ಉಪಾಯ ಮಾಡ್ತಾರೆ. ಅದೇನಂದ್ರೆ ತಾವೇ ಖುದ್ದಾಗಿ ಚಿಪ್ಸ್ ಗಳನ್ನ ತಯಾರಿಸೋದು. ಇದರಿಂದ ಖರ್ಚು ಕಡಿಮೆ ಹಾಗೂ ಲಾಭವು ಜಾಸ್ತಿ ಎಂದು ಭಾವಿಸಿ ದುಬಾರಿ ಬೆಲೆಯನ್ನ ಹೊಂದಿದ್ದ ಚಿಪ್ಸ್ ತಯಾರಿಸುವ ಮೆಷಿನ್ ಅನ್ನ ಕೊಂಡುಕೊಳ್ಳದೆ ಆ ಮಷೀನಿನ ಸಾಮಗ್ರಿಗಳನ್ನು ತಮ್ಮ ಬಳಿ ಇದ್ದ 10,000 ರೂಪಾಯಿ ಬಜೆಟ್ ನಲ್ಲಿ 5,000 ಹಾಕಿ ಖರೀದಿಸ್ತಾರೆ. ಹಾಗೆ ತಾವೇ ಆ ಮಷೀನ್ ಅನ್ನ ಜೋಡಿಸ್ತಾರೆ. ಇನ್ನುಳಿದ 5,000 ರೂಪಾಯಿ ಹಣದಲ್ಲಿ ತಮ್ಮ ಬಿಸ್ನೆಸ್ಗೆ ಬೇಕಾದ ಇತರ ಸಾಮಗ್ರಿಗಳನ್ನ ಖರೀದಿಸ್ತಾರೆ. ತಾವು ವಾಸವಿದ್ದ ಮನೆಯ ಮುಂದೆ ಒಂದು ಚಿಕ್ಕ ಸೆಡ್ ಹಾಕಿ ಅಲ್ಲಿ ಚಿಪ್ಸ್ ತಯಾರಿಸೋಕೆ ಪ್ಲಾನ್ ಮಾಡ್ತಾರೆ. ಮೊದಲು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಚಿಪ್ಸ್ ಗಳು ಹಾಳಾಗ್ತಿದ್ವು. ಆದ್ರೆ ಕಾಲ ಕಳೆದಂತೆ ಒಳ್ಳೆಯ ರೀತಿಯ ಚಿಪ್ಸ್ ಗಳನ್ನ ತಯಾರಿಸೋಕೆ ಪ್ರಾರಂಭ ಮಾಡ್ತಾರೆ.
ತದನಂತರ ಈ ಬಿಸ್ನೆಸ್ ಅನ್ನು ಕೇವಲ ತಮ್ಮ ಕ್ಯಾಂಟೀನ್ಗೆ ಸೀಮಿತವಾಗಿಡದೆ ರಾಜ್ಕೋಟ್ನ ಹಲವಾರು ಸಿನಿಮಾ ಥಿಯೇಟರ್ನ ಕ್ಯಾಂಟೀನ್ಗಳೊಂದಿಗೆ ಒಪ್ಪಂದ ಮಾಡ್ಕೊಳ್ತಾರೆ ಹಾಗೂ ಎಲ್ಲ ಕ್ಯಾಂಟೀನ್ಗೂ ತಮ್ಮ ಚಿಪ್ಸ್ ಗಳನ್ನ ಮಾರಾಟ ಮಾಡ್ತಾರೆ. ಮುಂದೆ ಅಷ್ಟಕ್ಕೆ ನಿಲ್ಲದೆ ರಾಜ್ಕೋಟ್ನ ಎಲ್ಲಾ ಅಂಗಡಿಗಳಿಗೂ ತಮ್ಮ ಚಿಪ್ಸ್ ಗಳನ್ನು ಹಾಕೋಕೆ ಶುರು ಮಾಡ್ತಾರೆ. ಸಮಯ ಕಳೆದಂತೆ ಚಂದುಬಾಯಿ ಅವರ ಚಿಪ್ಸ್ಗೆ ತುಂಬಾ ಬೇಡಿಕೆ ಹೆಚ್ಚಾಗುತ್ತೆ. ನೋಡ್ತಿದ್ದಂತೆ ರಾಜ್ಕೋಟ್ನ ತುಂಬೆಲ್ಲ ಚಂದುಬಾಯಿ ಅವರ ಚಿಪ್ಸ್ ಸೇಲ್ ಆಗೋಕೆ ಶುರು ಮಾಡ್ತವೆ. ಬಾಲಾಜಿ ವೇಪರ್ಸ್ ಹೆಸರಿನಡಿಯಲ್ಲಿ ಬರೋ ಪೊಟ್ಯಾಟೊ ಚಿಪ್ಸ್ ತುಂಬಾ ಬೇಗನೆ ಜನಪ್ರಿಯತೆ ಗಳಿಸಿತು. ಇದರಿಂದ ಹೆಚ್ಚಿನ ಆರ್ಡರ್ಗಳು ಬರೋಕೆ ಶುರು ಮಾಡಿದ್ವು. ಇದು ಕೇವಲ ರಾಜ್ಕೋಟ್ ಅಲ್ಲದೆ ದೇಶದ ಹಲವು ಕಡೆಗಳಲ್ಲಿ ಫೇಮಸ್ ಆಗಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಕಂಪನಿಯನ್ನ ದೊಡ್ಡದಾಗಿ ಮಾಡಬೇಕಿತ್ತು ಹಾಗೂ ಚಿಪ್ಸ್ಗಳ ಉತ್ಪಾದನೆಗಳನ್ನ ಹೆಚ್ಚಿಸಬೇಕಿತ್ತು. ಅದಕ್ಕಾಗಿ ಅವರು 1989ರಲ್ಲಿ ಬ್ಯಾಂಕ್ನಿಂದ ಸ್ವಲ್ಪ ಸಾಲವನ್ನು ಪಡಿತಾರೆ. ಹಾಗೆ ಆ ಹಣದಿಂದ ಒಂದು ಪೊಟ್ಯಾಟೊ ಚಿಪ್ಸ್ ಫ್ಯಾಕ್ಟರಿಯನ್ನ ನಿರ್ಮಿಸೋಕೆ ಆರಂಭಿಸ್ತಾರೆ. ಆದ್ರೆ ಅದು ಅಂದಿನ ಕಾಲದಲ್ಲಿ ಸಾಮಾನ್ಯವಾದ ಕೆಲಸ ಆಗಿರ್ಲಿಲ್ಲ. ಎಷ್ಟೋ ದೊಡ್ಡ ದೊಡ್ಡ ಉದ್ಯಮಿಗಳೇ ಇಂತಹ ಬಿಸ್ನೆಸ್ಗೆ ಕೈ ಹಾಕ್ತಿರ್ಲಿಲ್ಲ. ಆದ್ರೆ ಚಂದುಬಾಯಿ ಅವರು ಅದಾವುದಕ್ಕೂ ತಲೆ ಕೊಡದೆ ತಮ್ಮ ಚಿಪ್ಸ್ ಗಳನ್ನು ಉತ್ತಮ ಕ್ವಾಲಿಟಿ ಮತ್ತು ಉತ್ತಮ ಪ್ಯಾಕೇಜಿಂಗ್ ಮಾಡುವುದರ ಕಡೆಗೆ ಹೆಚ್ಚಿನ ಗಮನ ವಹಿಸ್ತಾರೆ. ಹೆಚ್ಚು ಸಂಖ್ಯೆಯಲ್ಲಿ ವೇಪರ್ಸ್ ಸೇಲ್ ಆಗ್ತವೆ. ಮುಂದೆ 1995ರಲ್ಲಿ ಚಂದುಬಾಯಿ ವಿರಾನಿ ಅವರು ತಮ್ಮ ಕಂಪನಿಯನ್ನ ದೊಡ್ಡದಾಗಿ ಪ್ರೈವೇಟ್ ಲಿಮಿಟೆಡ್ ಮಾಡುವುದರ ಜೊತೆಗೆ ಸಂಪೂರ್ಣ ಸ್ವಯಂ ಚಾಲಿತ ಕಾರ್ಖಾನೆಯನ್ನು ತೆರೀತಾರೆ. ಇದರಿಂದ ಮತ್ತಷ್ಟು ಹೊಸ ಖಾದ್ಯಗಳನ್ನ ಮಾರ್ಕೆಟ್ಗೆ ತಂದ್ರು, ಯಶಸ್ವಿ ಕೂಡ ಆದ್ರು. ತದನಂತರ 2002ರಲ್ಲಿ ಭಾರತದಲ್ಲಿ ಅತಿ ದೊಡ್ಡದಾದ ಚಿಪ್ಸ್ ತಯಾರಿಸುವ ಆಟೋಮೆಟಿಕ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯ ಮಷಿನ್ಗಳು ಕೆಲಸ ಮಾಡ್ತಿದ್ವು. ಬಾಲಾಜಿ ವೇಪರ್ಸ್ ಗುಜರಾತ್ನ ಮನೆ ಮಾತಾಯಿತು. ಆದ್ರೆ ಚಂದುಬಾಯಿ ಅವರಿಗೆ ಗೊತ್ತಿತ್ತು, ಈ ವೇಪರ್ಸ್ ಕೇವಲ ಗುಜರಾತ್ನ ಜನರಿಗೆ ಇಷ್ಟ ಆದ್ರೆ ಸಾಕಾಗಲ್ಲ, ಇದು ದೇಶದ ಎಲ್ಲ ಜನರಿಗೆ ಇಷ್ಟ ಆಗಬೇಕು. ರಾಜ್ಯಕ್ಕೆ ಅನುಸಾರವಾಗಿ ಬೇರೆ ಬೇರೆ ಟೇಸ್ಟ್ಗಳು ಇಷ್ಟ ಆಗ್ತವೆ. ಅದಕ್ಕಾಗಿ ದೇಶದ ಎಲ್ಲ ಜನರ ರುಚಿಗೆ ತಕ್ಕ ನಮ್ಕಿನ್ ಹಾಗೂ ಚಿಪ್ಸ್ ಗಳನ್ನ ತಯಾರಿಸಬೇಕೆಂದು ಅಂದುಕೊಂಡ್ರು. ಅದಕ್ಕಾಗಿ ಪ್ರದೇಶಕ್ಕೆ ತಕ್ಕಂತೆ ರುಚಿ ಆದ್ಯತೆ ಹೇಗೆ ಬದಲಾಗುತ್ತದೆ ಎಂದು ತಿಳಿಯಲು ಗುಜರಾತ್ನಲ್ಲಿ ವಲ್ಸಾದ್, ವಡೋದರಾ ಮತ್ತು ಮಧ್ಯಪ್ರದೇಶದ ಇಂದೋರ್ನಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಗಳನ್ನು ತೆರೆದ್ರು. ಮುಂದೆ ಜನರ ಆದ್ಯತೆಗೆ ಬೇಕಾದಂತೆ ರುಚಿಗಳನ್ನ ಬದಲಾಯಿಸಿ ನೋಡಿ ಯಾವ ಸ್ವಾದ ಜನರಿಗೆ ಇಷ್ಟ ಆಗುತ್ತದೆ ಎಂಬುದನ್ನ ತಿಳಿದುಕೊಂಡ್ರು. ಹೆಚ್ಚು ಕ್ರಿಸ್ಪಿಯಾದ ಖಾದ್ಯಗಳನ್ನ ತಯಾರಿಸಿ ದೇಶದ ಎಲ್ಲ ಕಡೆಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ದೇಶಾದ್ಯಂತ ಈ ಬಾಲಾಜಿ ಗರಿಗರಿಯಾದ ತಿನಿಸುಗಳ ಬೇಡಿಕೆ ಹೆಚ್ಚಾಗುತ್ತಲೇ ಬಂತು. ದೇಶಾದ್ಯಂತ ಬಾಲಾಜಿಯ ವ್ಯಾಪ್ತಿ ವಿಸ್ತರಿಸಿತು. ಗ್ರಾಹಕರಿಗೆ ಬೇಕಾದ ಫ್ಲೇವರ್ಗಳ ಇನೋವೇಷನ್ ಮಾಡುವ ಮೂಲಕ ಬಾಲಾಜಿ ಕಂಪನಿ ಜನರಿಗೆ ಯಾವ ರೀತಿಯ ಖಾದ್ಯಗಳು ಇಷ್ಟ ಆಗ್ತವೆ ಅಂತ ತಿಳಿದುಕೊಂಡ್ರು. ಬಾಲಾಜಿಯ 65ಕ್ಕೂ ಹೆಚ್ಚಿನ ಉತ್ಪನ್ನಗಳು ಎಂದು ಮಾರ್ಕೆಟ್ನಲ್ಲಿ ನಮಗೆ ಸಿಗುತ್ತವೆ. ದ ಎಕನಾಮಿಕ್ ಟೈಮ್ಸ್ ಬಾಲಾಜಿಯ ಈ ಯಶೋಗಾಥೆಗೆ ಸುಲ್ತಾನ್ ಆಫ್ ವೇಪರ್ಸ್ ಎಂಬ ಹೆಸರನ್ನು ನೀಡಿದೆ. ಚಿಪ್ಸ್ ನ ರಾಜನಾಗಿ ಮೆರೆಯುತ್ತಿದ್ದ ಲೇಸ್ನ ಹಿಂದಿಕ್ಕಿ ಬಾಲಾಜಿ ಅಕ್ಷರಶಃ ತನ್ನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದೆ. ಬಾಲಾಜಿ ವೇಪರ್ಸ್ ತಮ್ಮದೊಂದು ಟಿವಿ ಆಡ್ ನಲ್ಲಿ ನಾವು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲದರಲ್ಲೂ ಸೈ, ಯಾವುದರಲ್ಲೂ ಮೋಸ ಮಾಡೋದಿಲ್ಲ, ಬೇರೆ ಕಂಪನಿಗಳ ಹಾಗೆ ಕೇವಲ ಗಾಳಿಯನ್ನೇ ತುಂಬಿಸುವುದಿಲ್ಲ ಅಂತ ಲೇಸ್ಗೆ ಕಾಲೆಳೆಯುವ ಮುಖಾಂತರ ಗ್ರಾಹಕರಿಗೆ ತಮ್ಮ ಕಂಪನಿ ಬಾಲಾಜಿ ವೇಪರ್ಸ್ ನ ಪರಿಚಯಿಸ್ತಾರೆ. ಪ್ರಸ್ತುತ 2026ರಲ್ಲಿ 6,500 ಕೋಟಿಗೂ ಅಧಿಕ ಟರ್ನ್ ಓವರ್ ಹೊಂದಿದೆ. ಈಗಂತೂ ಭಾರತದಾದ್ಯಂತ ಈ ಬಾಲಾಜಿ ವೇಪರ್ಸ್ ಖಾದ್ಯಗಳು ಮನೆ ಮಾತಾಗಿವೆ. ದೇಶದ ಯಾವುದೇ ಚಿಕ್ಕ ಹಳ್ಳಿಯ ಚಿಕ್ಕ ಅಂಗಡಿಗೆ ಹೋಗಿ ಕೇಳಿದ್ರು ಸಹ ಬಾಲಾಜಿ ವೇಪರ್ಸ್ಗಳು ಇಲ್ಲ ಅನ್ನೋದಿಲ್ಲ. ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದ ಮೂಲೆ ಮೂಲೆಗೂ ಈ ಬಾಲಾಜಿ ವೇಪರ್ಸ್ ಹೋಗಿ ತಲುಪುತ್ತೆ. USA, UK, UAE, ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಈ ಬಾಲಾಜಿ ವೇಪರ್ಸ್ ಬಳಕೆಯಾಗುತ್ತೆ. ಒಬ್ಬ ಸಾಮಾನ್ಯ ರೈತನ ಮಗ ಇಷ್ಟೆಲ್ಲ ಸಾಧನೆ ಮಾಡಿದ ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ನಂಬಿಕೆ, ಆತ್ಮಸ್ಥೈರ್ಯ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದನ್ನ ನಾವು ಚಂದುಬಾಯಿ ವಿರಾನಿ ಅವರನ್ನ ನೋಡಿ ಕಲಿಬಹುದು. ನೋಡಿದ್ರಲ್ವಾ ವೀಕ್ಷಕರೇ ಬಾಲಾಜಿ ವೇಪರ್ಸ್ ನ ಯಶೋಗಾಥೆಯನ್ನು. ನೀವು ಕೂಡ ಬಾಲಾಜಿಯ ಯಾವುದಾದರೊಂದು ಖಾದ್ಯ ಪ್ರಿಯರಾಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಬಾಲಾಜಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.